Hello everyone, welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ಜೂನ್ 18ನೇ ತಾರೀಕು ಯಾವ್ದೆಲ್ಲ ಟಾಪಿಕ್ಸ್ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇವತ್ತು ಯಾವ್ದೆಲ್ಲ ಟಾಪಿಕ್ಸ್ ಗಳನ್ನ ಓದ್ತಾ ಇದೀವಿ ಅಂತ ಹೇಳಿದ್ರೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್, ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್, ಮತ್ತೆ ಮಿಶ್ಮಿ ಟಕ್ಕಿನ್ ದ ಸ್ಪೀಸಸ್ ವಿಚ್ ಇಸ್ ಇನ್ ನ್ಯೂಸ್, ಕಿಶಾವು ಡ್ಯಾಮ್ ಪ್ರಾಜೆಕ್ಟ್ ಅಂಡ್ ಇಂಡಿಯಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೋಕ್ರಸಿ 15 ವರ್ಷ ಕಂಪ್ಲೀಟ್ ಆಗಿದೆ. ಅದಕ್ಕೋಸ್ಕರ ಈ ಟಾಪಿಕ್ ಅನ್ನ ಓದ್ತಾ ಇದೀವಿ. ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್. ಈಗ ಜೂನ್ 17th ಅಲ್ಲಿ ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಂತರ ಕಾಶ್ಮೀರಿ ಸ್ಯಾಫ್ರಾನ್ ಅಥವಾ ರೆಡ್ ಗೋಲ್ಡ್ ಇದು ಕೂಡ ನ್ಯೂಸ್ ಅಲ್ಲಿದೆ. ಬಿಕಾಸ್ ಎಕ್ಸ್ಪೋರ್ಟ್ ಮಾಡ್ತಿರೋ ಕೆಪಾಸಿಟಿ ರಿಡ್ಯೂಸ್ ಆಗಿದೆ ಅಂತ. ನೆಕ್ಸ್ಟ್ ಮೊಂಬೋಸಾ ಡಿಕ್ಲರೇಷನ್. ಸೊ ಇದಿಷ್ಟನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಳ್ಳೋಣ. ನಿಮ್ಗೆ ಈ ಟಾಪಿಕ್ಸ್ ಗಳು ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡಕ್ಕೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಮೊದಲನೇ ಟಾಪಿಕ್ ಆಗಿ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್. ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ನ ಚೇರ್ಪರ್ಸನ್ ಮತ್ತೆ ಮೆಂಬರ್ಸ್ ಗಳಾಗಿ ಹೊಸಬರನ್ನ ಅಪಾಯಿಂಟ್ ಮಾಡ್ತಾ ಇದೆ. ಸೊ ಅದಕ್ಕೋಸ್ಕರ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ನ್ಯೂಸ್ ಅಲ್ಲಿದೆ. ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ಬ್ಯಾಕ್ ಗ್ರೌಂಡ್ ನ ನೋಡ್ಕೊಂಡ್ರೆ 2005ರಲ್ಲಿ ಇದನ್ನ ಸೆಟಪ್ ಮಾಡಲಾಗುತ್ತೆ. ಯಾತಕ್ಕೋಸ್ಕರ ಸೆಟಪ್ ಮಾಡಲಾಗುತ್ತೆ ಅಂತ ಹೇಳಿದ್ರೆ, ರಂಗರಾಜನ್ ಕಮಿಷನ್ ಇರುತ್ತೆ. 2000 ಇಸ್ವಿಯಲ್ಲಿ ತಂದಂತಹ ರಂಗರಾಜನ್ ಕಮಿಷನ್, ಈ ಕಮಿಷನ್ ನ ರೆಕಮೆಂಡೇಶನ್ ಪ್ರಕಾರ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಸೊ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ಅಲ್ಲಿ ಯಾರೆಲ್ಲ ಇರ್ತಾರೆ ಅಂತ ಹೇಳಿದ್ರೆ, ಪಾರ್ಟ್ ಟೈಮ್ ಚೇರ್ಪರ್ಸನ್ ಮತ್ತೆ ಪಾರ್ಟ್ ಟೈಮ್ ಸ್ಟಾಟಿಸ್ಟಿಕಲ್ ಎಕ್ಸ್ಪರ್ಟ್ಸ್ ಗಳನ್ನ ಅಥವಾ ಮೆಂಬರ್ಸ್ ಗಳನ್ನ ನೋಡಬಹುದಾಗುತ್ತೆ. ಸೊ ಪಾರ್ಟ್ ಟೈಮ್ ಚೇರ್ಪರ್ಸನ್ ಒಬ್ರು ಇರ್ತಾರೆ, ಹಾಗೆಯೇ ಪಾರ್ಟ್ ಟೈಮ್ ಮೆಂಬರ್ಸ್ ಬಂದ್ಬಿಟ್ಟು 4 ಜನ ಇರ್ತಾರೆ. ಸೊ ಈ ಮೆಂಬರ್ಸ್ ಗಳು ಯಾರಿಗೆ ಸ್ಪೆಷಲೈಸ್ಡ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಸ್ಟಾಟಿಸ್ಟಿಕ್ಸ್ ರಿಲೇಟೆಡ್, ಅವರನ್ನ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ಅಂಡರ್ ಅಲ್ಲಿ ನೋಡಬಹುದಾಗುತ್ತೆ. ನಂತರ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ನ ಎಕ್ಸ್ ಅಫಿಷಿಯೋ ಮೆಂಬರ್ ಬಂದ್ಬಿಟ್ಟು ನೀತಿ ಆಯೋಗ್ ನ ಸಿಇಒ ಆಗಿರ್ತಾರೆ. ಜೊತೆಗೆ ಇದರ ಸೆಕ್ರೆಟರಿ ಬಂದು ಚೀಫ್ ಸ್ಟಾಟಿಸ್ಟಿಷಿಯನ್ ಆಫ್ ಇಂಡಿಯಾ ಇದರ ಸೆಕ್ರೆಟರಿಯೇಟ್ ಆಗಿ ಆಕ್ಟ್ ಆಗ್ತಾರೆ. ಸೊ ಯಾಕೆ ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ನ ತಗೊಂಡ್ಬಂದಿತ್ತು? ಎಲ್ಲಾ ಕೋರ್ ಸ್ಟಾಟಿಸ್ಟಿಕಲ್ ಆಕ್ಟಿವಿಟೀಸ್ಗೆ ಇದು ನೋಡಲ್ ಏಜೆನ್ಸಿಯಾಗಿ ಸರ್ವ್ ಮಾಡ್ಲಿ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ನ ತಗೊಂಡ್ಬರ್ಲಾಗುತ್ತೆ. ಇದರ ಫಂಕ್ಷನ್ಸ್ ಏನೇನು ಅಂದ್ರೆ, ಭಾರತದ ಎಕನಾಮಿಕ್ ಡೆವಲಪ್ಮೆಂಟ್ ಮತ್ತೆ ನ್ಯಾಷನಲ್ ಇಂಪಾರ್ಟೆನ್ಸ್ ಕೋರ್ ಸ್ಟಾಟಿಸ್ಟಿಕ್ಸ್ ನ ಐಡೆಂಟಿಫೈ ಮಾಡುತ್ತೆ. ಜೊತೆಗೆ ಸ್ಟಾಟಿಸ್ಟಿಕಲ್ ಸಿಸ್ಟಮ್ ರಿಲೇಟೆಡ್ ನ್ಯಾಷನಲ್ ಪಾಲಿಸೀಸ್ ಮತ್ತೆ ಪ್ರಿಯಾರಿಟೀಸ್ ನ ಎವಾಲ್ವ್ ಮಾಡುತ್ತೆ. ಅದರ ಜೊತೆಯಲ್ಲಿ ಕೋರ್ ಸ್ಟಾಟಿಸ್ಟಿಕ್ಸ್ ನ ಟ್ಯಾಬ್ಯುಲೇಷನ್ ಮಾಡೋದಕ್ಕೆ ಮತ್ತೆ ಅದರ ಸ್ಟ್ರಾಟಜೀಸ್ ಗಳನ್ನ ಇವಾಲ್ವ್ ಮಾಡೋದಕ್ಕೆ ಇದು ಶ್ರಮಿಸ್ತಾ ಇದೆ. ಸೊ ಇದಿಷ್ಟು ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ರಿಲೇಟೆಡ್. ಇದರ ಮೇಲೆ ಒಂದು ಕ್ವಶನ್ ನೋಡೋಣ, ಪ್ರಾಕ್ಟೀಸ್ ಕ್ವಶನ್. ವಿತ್ ರೆಫರೆನ್ಸ್ ಟು ನ್ಯಾಷನಲ್ ಸ್ಟಾಟಿಸ್ಟಿಕಲ್ ಕಮಿಷನ್ ಕನ್ಸಿಡರ್ ದ ಫಾಲೋಯಿಂಗ್. ಫಸ್ಟ್ ಒನ್, it was established as a statutory body in 2005 based on Rangarajan Commission recommendation. First statement wrong. Why? Because ಇದು ಸ್ಟ್ಯಾಚ್ಯುಟರಿ ಬಾಡಿ ಅಲ್ಲ, ಇದು ಒಂದು ನಾನ್ ಸ್ಟ್ಯಾಚ್ಯುಟರಿ ಬಾಡಿ. ನಾನ್ ಸ್ಟ್ಯಾಚ್ಯುಟರಿ ಬಾಡಿ ಅಂಡ್ ಆಲ್ಸೋ ಇದು ಒಂದು ರೆಕಮೆಂಡೇಶನ್ ಮೂಲಕ ಅಥವಾ ರಂಗರಾಜನ್ ಕಮಿಷನ್ ನ ರೆಕಮೆಂಡೇಶನ್ ಮೂಲಕ ಬಂದಿರೋದ್ರಿಂದ ಈವನ್ ಇದನ್ನ ಎಕ್ಸಿಕ್ಯೂಟಿವ್ ಬಾಡಿ ಅಂತ ಕೂಡ ಕರಿತೇವೆ. ಎಕ್ಸಿಕ್ಯೂಟಿವ್ ಬಾಡಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಸೆಕೆಂಡ್ ಸ್ಟೇಟ್ಮೆಂಟ್, ದ ಚೀಫ್ ಸ್ಟಾಟಿಸ್ಟಿಷಿಯನ್ ಆಫ್ ಇಂಡಿಯಾ ಸರ್ವ್ಸ್ ಆಸ್ ದ ಚೇರ್ಪರ್ಸನ್ ಆಫ್ ದ ಕಮಿಷನ್. ಇದು ರಾಂಗ್. ದೇ ಆಕ್ಟ್ ಆಸ್ ಅ ಸೆಕ್ರೆಟರಿ. ಕರೆಕ್ಟ್ ಅಲ್ಲ? ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. ಥರ್ಡ್ ಒನ್, the CEO of Niti Aayog serves as an ex officio member of National Statistical Commission. So ಇದು ಕರೆಕ್ಟ್ ಆದ ಉತ್ತರ. ಸೊ ಆನ್ಸರ್ ಬಂದ್ಬಿಟ್ಟು 3 only is the right answer for this particular question. ಸೊ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್. ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಈ ಒಂದು ಬಾಡಿಯ ಪ್ರಕಾರ
ಡೆವಲಪಿಂಗ್ ಕಂಟ್ರೀಸ್ ಏನಾದ್ರು ಸೇಮ್ ಪ್ರೈಸ್ ಅಲ್ಲಿ ಏನಾದ್ರು ಸೇಮ್ ಇಂಟ್ರೆಸ್ಟ್ ರೇಟ್ ಅಲ್ಲಿ ಏನಾದ್ರು ಡೆವಲಪ್ಡ್ ನೇಷನ್ಸ್ ಇಂದ ಬಾರೋ ಮಾಡಿದ್ರೆ ಡೆವಲಪಿಂಗ್ ಕಂಟ್ರೀಸ್ ಕುಡ್ ಸೇವ್ ನಿಯರ್ಲಿ $500 billion ಆನ್ಯುಯಲಿ ಅಂತ ಹೇಳ್ಬಿಟ್ಟು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಹೇಳಿದೆ. ಸೊ ಅದಕ್ಕೋಸ್ಕರ ಈ ಒಂದು ಬಾಡಿ ನ್ಯೂಸ್ ಅಲ್ಲಿದೆ. ಸೊ ಇದರ ಬ್ಯಾಕ್ ಗ್ರೌಂಡ್ ನ ನೋಡ್ಕೊಂಡ್ರೆ ಮೊದಲನೇದಾಗಿ 1964ರಲ್ಲಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ಅಂಡರ್ ಅಲ್ಲಿ ಇದನ್ನ ಡೆವಲಪ್ ಮಾಡಲಾಗುತ್ತೆ. ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದನ್ನ ಪರ್ಮನೆಂಟ್ ಇಂಟರ್ ಗವರ್ಮೆಂಟಲ್ ಬಾಡಿಯನ್ನಾಗಿ ಎಸ್ಟಾಬ್ಲಿಷ್ ಮಾಡುತ್ತೆ. ಇದರಿಂದ ಡೆವಲಪ್ಡ್ ನೇಷನ್ಸ್ ಫೇರ್ಲಿ ಮತ್ತೆ ಎಫೆಕ್ಟಿವ್ಲಿ ಗ್ಲೋಬಲೈಸ್ಡ್ ಎಕಾನಮಿ ಬೆನಿಫಿಟ್ ಅನ್ನ ಆಕ್ಸೆಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಟ್ ಇಸ್ ಅ ಪಾರ್ಟ್ ಆಫ್ ಯುನೈಟೆಡ್ ನೇಷನ್. ಎಕ್ಸಾಮ್ ಅಲ್ಲಿ ಇದನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಪ್ರೀವಿಯಸ್ ಇಯರ್ ಪೇಪರ್ಸ್ ಅಲ್ಲಿ 2024 ಪೇಪರ್ ಅಲ್ಲೂ ಕೂಡ ಯುನೈಟೆಡ್ ನೇಷನ್ ಪಾರ್ಟ್ ಅಂದ್ರೆ ಯುನೈಟೆಡ್ ನೇಷನ್ ನ ಪಾರ್ಟ್ ಅಲ್ಲಿ ಯಾವ್ದಾವ್ದೆಲ್ಲ ಬಾಡೀಸ್ ಬರುತ್ತೆ, ಆರ್ಗನೈಸೇಷನ್ ಬರುತ್ತೆ ಅಂತ ಕೇಳ್ತಾರೆ. ಸೊ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ಕೂಡ ಯುನೈಟೆಡ್ ನೇಷನ್ಸ್ ನ ಪಾರ್ಟ್ ಆಗಿದೆ. ಸೊ ಇದರ ರಿಲೇಟೆಡ್ ಏನೇ ಇದ್ರೂ ಕೂಡ ಇದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಗೆ ರಿಪೋರ್ಟ್ ಮಾಡುತ್ತೆ ಅಂಡ್ ಆಲ್ಸೋ ಇಟ್ ಇಸ್ ಅ ಪಾರ್ಟ್ ಆಫ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಗ್ರೂಪ್, UNDG ಅಂತ ಹೇಳಿ ಕರಿತೇವೆ. ಇದರ ಪಾರ್ಟ್ ಕೂಡ ಹೌದು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್. ಇದರಲ್ಲಿ ಒಟ್ಟು 195 ಮೆಂಬರ್ಸ್ ಗಳಿದ್ದಾರೆ, ಇನ್ಕ್ಲೂಡಿಂಗ್ ಇಂಡಿಯಾ. ಇಂಡಿಯಾ ಕೂಡ ಇದರ ಮೆಂಬರ್. ಜೊತೆಯಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಜಿನೆವಾ ಸಿಟಿಯಲ್ಲಿ ನೋಡಬಹುದಾಗುತ್ತೆ. ಸೊ ವಾಟ್ ಆರ್ ಆಲ್ ದ ರಿಪೋರ್ಟ್ಸ್ ಇಟ್ ರಿಲೀಸ್? ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ರಿಪೋರ್ಟ್ ಅನ್ನ ರಿಲೀಸ್ ಮಾಡೋದನ್ನ ಕೇಳ್ತಾರಲ್ವಾ. ಮೊದಲನೇ ರಿಪೋರ್ಟ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಎರಡನೇದಾಗಿ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್ ಅನ್ನ ಕೂಡ ರಿಲೀಸ್ ಮಾಡುತ್ತೆ. ಮೂರನೇದು ದ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ರಿಪೋರ್ಟ್ ಅನ್ನ ಕೂಡ ಈ ಒಂದು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ರಿಲೀಸ್ ಅನ್ನ ಮಾಡುತ್ತೆ. ಸೊ ಇದಿಷ್ಟು ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ನ ಬ್ಯಾಕ್ ಗ್ರೌಂಡ್. ಎಕ್ಸಾಮ್ ಅಲ್ಲಿ ಬೇಸಿಕ್ ಅನ್ನ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ರಿಪೋರ್ಟ್ಸ್ ಆರ್ ಪಬ್ಲಿಷ್ಡ್ ಬೈ ದ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ ಡೆವಲಪ್ಮೆಂಟ್? ಫಸ್ಟ್ ಒನ್ ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟ್, ಇದು ಕರೆಕ್ಟ್. ಸೆಕೆಂಡ್ ಒನ್ ದ ಟ್ರೇಡ್ ಅಂಡ್ ಡೆವಲಪ್ಮೆಂಟ್ ರಿಪೋರ್ಟ್, ಇದು ಕೂಡ ಕರೆಕ್ಟ್. ಥರ್ಡ್ ಒನ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಇದು ರಾಂಗು. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ನ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ IMF ಇದು ರಿಲೀಸ್ ಮಾಡುತ್ತೆ. ಸೊ ಇದು ನಾನ್ UNCTAD ಆರ್ಗನೈಸೇಷನ್. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ರಾಂಗ್. ಫೋರ್ತ್ ಒನ್ ದ ಲೀಸ್ಟ್ ಡೆವಲಪ್ಡ್ ಕಂಟ್ರೀಸ್ ರಿಪೋರ್ಟ್. ಸೊ ಆನ್ಸರ್ ಬಂದ್ಬಿಟ್ಟು ಇದು ಸರಿಯಾದ ಉತ್ತರ. ಆನ್ಸರ್ ಬಂತು 1, 2, 1, 4 only is the right answer for this question. Next topic, environmental related. ಮಿಶ್ಮಿ ಟಕಿನ್. ಮಿಶ್ಮಿ ಟಕಿನ್ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಮಿಶ್ಮಿ ಟಕಿನ್ ತಿಂಗಳ ರಿಸರ್ವ್ ಫಾರೆಸ್ಟ್ ಅಲ್ಲಿ ಮಿಶ್ಮಿ ಟಕಿನ್ ಬಗ್ಗೆ ವಿಡಿಯೋ ರೆಕಾರ್ಡ್ ಅನ್ನ ಮಾಡಿದ್ದಾರೆ. ಸೊ ತಿಂಗಳ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಎಲ್ಲಿದೆ ಅಂತ ಹೇಳಿದ್ರೆ ನಾರ್ತ್ ಸಿಕ್ಕಿಂ ಅಲ್ಲಿ ಇರೋದು. ಸೊ ಇಲ್ಲಿ ಇವಾಗ ಮಿಶ್ಮಿ ಟಕಿನ್ ರಿಲೇಟೆಡ್ ರೆಕಾರ್ಡೆಡ್ ನ ಫಾರ್ ದ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಮಿಶ್ಮಿ ಟಕಿನ್ ನ್ಯೂಸ್ ಅಲ್ಲಿದೆ. ಸೊ ಮಿಶ್ಮಿ ಟಕಿನ್ ಸ್ಪೀಸೀಸ್ ಬಂದ್ಬಿಟ್ಟು ಸಿಕ್ಕಿಂ ಅಲ್ಲಿ ಅಷ್ಟೇ ಅಲ್ಲ, ಇದು ಲೈಕ್ ಅ ಗೋಟ್ ಆಂಥಲಪ್. ಗೋಟ್ ಹೇಗಿರುತ್ತೆ ಅಲ್ವಾ, ಅದೇ ತರ ಇದು ಗೋಟ್ ಆಂಥಲಪ್. ಇದರ ಬಾಡಿ ಬಂದ್ಬಿಟ್ಟು ಲಾರ್ಜ್ ಮತ್ತೆ ಸ್ಟಾಕಿ ತರ ಇರುತ್ತೆ. ಮತ್ತೆ ದಿಸ್ ಫ್ಯಾಮಿಲಿ ಬಿಲಾಂಗ್ಸ್ ಟು ಬೊವಿಡಿಯಾ ಫ್ಯಾಮಿಲಿಗೆ ಸೇರುತ್ತೆ. ಇದರ ಹ್ಯಾಬಿಟಾಟ್ ಎಲ್ಲೆಲ್ಲಿ ನಾವು ನೋಡಬಹುದಾಗುತ್ತೆ ಅಂತ ಹೇಳಿದ್ರೆ, ಈಸ್ಟ್ ಹಿಮಾಲಯನ್ ರೀಜನ್, ಫೌಂಡ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ, ಎಸ್ಪೆಷಲಿ ಇಂಡಿಯಾ ಬಂತಂದ್ರೆ ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ, ಮತ್ತೆ ಮಯನ್ಮಾರ್, ನದರ್ನ್ ಮಯನ್ಮಾರ್ ರೀಜನ್, ಸೌತ್ ಈಸ್ಟ್ ಟಿಬೆಟನ್ ರೀಜನ್, ಮತ್ತೆ ಸೌತ್ ವೆಸ್ಟ್ ಚೀನಾ ರೀಜನ್ಸ್ ಅಲ್ಲಿ ನೋಡಬಹುದಾಗುತ್ತೆ. ಸೊ ಯಾಕೆ ಇದನ್ನ ಮಿಶ್ಮಿ ಟಕಿನ್ ಅಂತ ಹೇಳಿ ಕರೀತಾರೆ ಅಂದ್ರೆ, ಅರುಣಾಚಲ್ ಪ್ರದೇಶಲ್ಲಿ ಮಿಶ್ಮಿ ಹಿಲ್ ಅಂತ ಇದೆ. ಆ ಒಂದು ಹಿಲ್ಲಿನ ಜಾಗದಲ್ಲಿ ಇದು ಜಾಸ್ತಿ ಸಿಗೋದ್ರಿಂದ ಮಿಶ್ಮಿ ಟಕಿನ್ ಅಂತ ಹೇಳಿ ಕರೀತೇವೆ. ಸೊ ಆಲ್ಟಿಟ್ಯೂಡ್ 4500 ಮೀಟರ್ ಹೈ ಆಲ್ಟಿಟ್ಯೂಡ್ ಅಲ್ಲಿ ನಾವು ಈ ಒಂದು ಸ್ಪೀಸೀಸ್ ಅನ್ನ ಕಾಣಬಹುದಾಗುತ್ತೆ. ಇನ್ನು IUCN ಅಂಡರ್ ಅಲ್ಲಿ ವಲ್ನರಬಲ್ ಲಿಸ್ಟ್ ಅಲ್ಲಿ ಇಟ್ಬಿಟ್ಟು ಮಿಶ್ಮಿ ಟಕಿನ್ ನ ಪ್ರೊಟೆಕ್ಟ್ ನ ಮಾಡ್ತಾ ಇದ್ದಾರೆ.
ಸೊ ಇದಿಷ್ಟು ಮಿಶ್ಮಿಟಕಿನ್ ರಿಲೇಟೆಡ್. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ನೋಡೋಣ. ರಿಗಾರ್ಡಿಂಗ್ ದ ಮಿಶ್ಮಿಟಕಿನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಸ್ಟ್ ಒನ್, it is a large goat antelope species endemic solely to Arunachal Pradesh, Mishmi Hills, India. Wrong. ಯಾಕಂದ್ರೆ ಆಲ್ರೆಡಿ ನಾವಿಲ್ಲಿ ನೋಡಿದ್ವಿ ಎಲ್ಲೆಲ್ಲ ಸಿಗುತ್ತೆ ಅಂತ. ಮಯನ್ಮಾರ್ ಅಲ್ಲಿ ಸಿಗುತ್ತೆ, ಮತ್ತೆ ಚೀನಾದಲ್ಲಿ ಸಿಗುತ್ತೆ, ಟಿಬೆಟ್ ರೀಜನ್ ಅಲ್ಲಿ ಸಿಗುತ್ತೆ ಅಂತ. ಸೊ ಇಟ್ ಇಸ್ ನಾಟ್ ಓನ್ಲಿ ಬಿಲಾಂಗ್ಸ್ ಟು ಅರುಣಾಚಲ್ ಪ್ರದೇಶ್. ಎಂಡಮಿಕ್ ಅಂತ ಹೇಳಿದ್ರೆ ನೇಟಿವ್ ಸ್ಪೀಸ್ ಅಲ್ಲಿ ಮಾತ್ರ ಸಿಗುತ್ತೆ, ಬೇರೆ ಎಲ್ಲೂ ಕೂಡ ಸಿಗುದಿಲ್ಲ ಅಂತ. ಕರೆಕ್ಟ್ ಅಲ್ಲ? ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್. ಎರಡನೇದು, ಇಟ್ ಪ್ರೊಡ್ಯೂಸಸ್ ಆಯಿಲಿ ಸ್ಕಿನ್ ಸೆಕ್ರೀಷನ್ ಟು ಇನ್ಸುಲೇಟ್ ಇಟ್ಸ್ ಫರ್ ಅಗೇನ್ಸ್ಟ್ ಕೋಲ್ಡ್ ಡ್ಯಾಂಪ್ ಕ್ಲೈಮೇಟ್. ಇದು ಕೂಡ ಸಾರಿ, ಇದು ಕರೆಕ್ಟ್ ಆದಂತಹ ಉತ್ತರ. ಎಲ್ಲಾ ಕ್ಲೈಮೇಟಿಗೂ ಅಡ್ಜಸ್ಟ್ ಆಗೋ ತರ ಆಯಿಲ್ ಅನ್ನ ಸೆಕ್ರೇಟ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಈಸ್ ಕೆಟಗರೈಸ್ಡ್ ಆಸ್ ಅ ಕ್ರಿಟಿಕಲಿ ಎಂಡೇಂಜರ್ಡ್ ಅಂಡರ್ ದ IUCN category. ಇದು ರಾಂಗ್. ಸೊ ಆನ್ಸರ್ ಬಂದ್ಬಿಟ್ಟು 2 only is the right answer for this particular question. ಜೊತೆಯಲ್ಲಿ ಈ ಸ್ಪೀಸೀಸ್ ಎರಡು ಮೇಲ್ ಮತ್ತೆ ಫಿಮೇಲ್ ಸ್ಪೀಸೀಸ್ ಎರಡಕ್ಕೂ ಕೂಡ ಹಾರ್ನ್ ಅಥವಾ ಕೊಂಬನ್ನ ನೋಡಬಹುದಾಗತ್ತೆ. ಜೊತೆಯಲ್ಲಿ ಇದನ್ನ ಫೊಲಿವೋರಸ್ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಇವಾಗ ಜಾಸ್ತಿ ತರ ವರ್ಡ್ಸ್ ಗಳನ್ನ ಕೇಳ್ತಾ ಇದಾರಲ್ವಾ. ಫೊಲಿವೋರಸ್ ಅಂತ ಹೇಳಿದ್ರೆ ಅರ್ಬಿವೋರಸ್ ಅಂತ ಅರ್ಥ. ಅಂದ್ರೆ ಹುಲ್ಲನ್ನ ತಿಂದು ಅಥವಾ ಸಸ್ಯಗಳನ್ನ ತಿಂದು ಬದುಕುವ ಪ್ರಾಣಿ ಅಂತ ಹೇಳಿ ಅರ್ಥ. ನೆಕ್ಸ್ಟ್, ಕಿಶಾವ್ ಡ್ಯಾಮ್ ಪ್ರಾಜೆಕ್ಟ್. ಕಿಶಾವ್ ಡ್ಯಾಮ್ ಪ್ರಾಜೆಕ್ಟ್ ಇದೊಂದು ಮಲ್ಟಿಪರ್ಪಸ್ ಡ್ಯಾಮ್ ಪ್ರಾಜೆಕ್ಟ್ ಪ್ರಪೋಸ್ಡ್ ಟು ಬಿಲ್ಡ್ ಆನ್ ಟಾನ್ಸ್ ರಿವರ್. ಯಾವ ರಿವರಿಗೆ ಕನ್ಸ್ಟ್ರಕ್ಷನ್ ಮಾಡಲಾಗಿದೆ ಅಂತ ಸ್ಟೇಟ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಯಾವುದಕ್ಕೆ ಮಾಡಲಾಗಿದೆ? ಟಾನ್ಸ್ ರಿವರ್ಗೆ ಮಾಡಲಾಗಿದೆ. ಟಾನ್ ರಿವರ್ ಬಂದ್ಬಿಟ್ಟು ಯಮುನಾ ರಿವರ್ ನ ಮೇಜರ್ ಟ್ರಿಬ್ಯೂಟರಿ. ಸೊ ಈ ಒಂದು ಡ್ಯಾಮ್ ಬಂದ್ಬಿಟ್ಟು ಉತ್ತರಾಖಂಡ್ ಮತ್ತೆ ಹಿಮಾಚಲ್ ಪ್ರದೇಶನ ಬಾರ್ಡರ್ ಅಲ್ಲಿ ನಾವು ನೋಡಬಹುದಾಗುತ್ತೆ ಕಿಶಾವ್ ಡ್ಯಾಮ್ ಅನ್ನ. ಇದು ಯಾವ್ಯಾವ ರೀಜನ್ಸ್ ಗೆ ನೀರನ್ನ ಒದಗಿಸ್ಕೊಡ್ತಾ ಇದೆ ಅಂತ ಹೇಳಿದ್ರೆ ಡೆಲ್ಲಿ, ಉತ್ತರ ಪ್ರದೇಶ್, ರಾಜಸ್ಥಾನ್, ಹರಿಯಾಣ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್. ಒಟ್ಟು 6 ಸ್ಟೇಟ್ಸ್ ಗಳಿಗೆ ಇದರಿಂದ ಬೆನಿಫಿಟ್ ಸಿಗ್ತಾ ಇದೆ. ಉತ್ತರಾಖಂಡ್ ಗವರ್ಮೆಂಟ್ ಮತ್ತೆ ಹಿಮಾಚಲ್ ಪ್ರದೇಶ್ ಗವರ್ಮೆಂಟ್ ಈ ಒಂದು ಡ್ಯಾಮ್ ಅನ್ನ ಕಿಶಾವ್ ಕಾರ್ಪೊರೇಷನ್ ಲಿಮಿಟೆಡ್ ಜೊತೆ ಸೇರ್ಬಿಟ್ಟು ಮೇಂಟೈನ್ ಮಾಡ್ತಾ ಇದ್ದಾರೆ ಮತ್ತೆ ಡೆವಲಪ್ ನ ಕೂಡ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಒಂದು ಕ್ವೆಶ್ಚನ್ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಕಿಶಾವ್ ಡ್ಯಾಮ್ ಪ್ರಾಜೆಕ್ಟ್. It is a multi-purpose dam project constructed on the Yamuna River. Yamuna River ಟಾನ್ಸ್ ರಿವರ್. ಟಾನ್ಸ್ ರಿವರ್ ಯಮುನಾ ರಿವರ್ ಟ್ರಿಬ್ಯೂಟರಿ. ಯಮುನಾ ರಿವರ್ ಗೆನೆ ಕನ್ಸ್ಟ್ರಕ್ಷನ್ ಮಾಡಿಲ್ಲ. ನೆಕ್ಸ್ಟ್, ದ ಪ್ರಾಜೆಕ್ಟ್ ಬೌಂಡ್ರಿ ಸ್ಟಡೀಸ್ ದ ಬಾರ್ಡರ್ ಆಫ್ ಉತ್ತರಾಖಂಡ್ ಅಂಡ್ ಹಿಮಾಚಲ್ ಪ್ರದೇಶ್. ಇದು ಸರಿಯಾದ ಉತ್ತರ. ನೆಕ್ಸ್ಟ್, ದ ಯೂನಿಯನ್ ಟೆರಿಟರಿ ಆಫ್ ಡೆಲ್ಲಿ ಈಸ್ ಒನ್ ಆಫ್ ದ ಡೆಸಿಗ್ನೇಟೆಡ್ ಬೆನಿಫಿಷಿಯರಿ ಸ್ಟೇಟ್ಸ್ ಆಫ್ ದ ಪ್ರಾಜೆಕ್ಟ್. ಇದು ಕೂಡ ಕರೆಕ್ಟ್. ಆನ್ಸರ್ ಬಂದು 2 and 3 only is the right answer because first statement wrong. ಅದಕ್ಕೋಸ್ಕರ. ನೆಕ್ಸ್ಟ್, ಇಂಡಿಯಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೋಕ್ರಸಿ IIIDEM. ಯಾಕೆ ಇದು ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ IIEDEM ಇಂಡಿಯಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೋಕ್ರಸಿ ತನ್ನ 15 ವರ್ಷವನ್ನ ಕಂಪ್ಲೀಟ್ ಮಾಡಿದೆ. ಅದಕ್ಕೋಸ್ಕರ ಚೀಫ್ ಎಲೆಕ್ಷನ್ ಕಮಿಷನರ್ ಇದಕ್ಕೆ ಕಾಂಗ್ರಾಚುಲೇಟ್ ನ ಮಾಡಿದರೆ ಸಕ್ಸಸ್ಫುಲ್ ಆಗಿ 15 ವರ್ಷ ಟ್ರೈನಿಂಗ್ ರಿಲೇಟೆಡ್ ತನ್ನ ಕೆಲಸವನ್ನ ಸಕ್ಸಸ್ಫುಲ್ ಆಗಿ ಮಾಡಿರೋದಕ್ಕೆ. ಸೊ ಅದಕ್ಕೋಸ್ಕರ ಈಗ ನ್ಯೂಸ್ ಅಲ್ಲಿದೆ ಇಂಡಿಯಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೋಕ್ರಸಿ ಮ್ಯಾನೇಜ್ಮೆಂಟ್. ಸೊ ಇದ್ರ ಬ್ಯಾಕ್ ಗ್ರೌಂಡ್ ನ ನೋಡ್ಕೊಂಡ್ರೆ 2011 ಜೂನ್ ಅಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೋಕ್ರಸಿ ಮ್ಯಾನೇಜ್ಮೆಂಟ್ ಅನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಸೊ ಇದೊಂದು ಪ್ರೀಮಿಯಂ ಗ್ಲೋಬಲ್ ಪ್ಲಾಟ್ಫಾರ್ಮ್ ಸೆಂಟರ್ ಎಲೆಕ್ಟೋರಲ್ ಟ್ರೈನಿಂಗ್, ರಿಸರ್ಚ್ ಮತ್ತೆ ಕೆಪಾಸಿಟಿ ಬಿಲ್ಡಿಂಗ್ ನ ಮಾಡೋದಕ್ಕೋಸ್ಕರ ಎಸ್ಟಾಬ್ಲಿಷ್ ನ ಮಾಡಿರೋದು. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅಡಿಯಲ್ಲಿ ಡೈರೆಕ್ಟ್ ಸೂಪರ್ವಿಷನ್ ಅಲ್ಲಿ ಇದು ವರ್ಕ್ ಆಗುತ್ತೆ. ಸೊ ಇದರ ಮೇಜರ್ ಪ್ಲೇಸ್ ಬಂದ್ಬಿಟ್ಟು ಅಂದ್ರೆ ಇದು ಎಲ್ಲಿಂದ ವರ್ಕ್ ಆಗ್ತದೆ ಇಂಡಿಪೆಂಡೆಂಟ್ ಆಗಿ ಅಂತ ಹೇಳಿದ್ರೆ ದ್ವಾರಕಾ ಮತ್ತೆ ಡೆಲ್ಲಿಯಿಂದ ಡೈರೆಕ್ಟ್ ಆಗಿ ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗ್ತಾ ಇದೆ. ಇದರ ಮೇಜರ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಒಂದು ರಿಸರ್ಚ್ ಮತ್ತೆ ನಾಲೆಡ್ಜ್ ಅನ್ನ ಪ್ರಮೋಟ್ ಮಾಡೋದು ಮತ್ತೆ ಎನ್ಕರೇಜ್ ಮಾಡೋದು. ನಂತರ
ಟ್ರೈನಿಂಗು, ಅಕಾಡೆಮಿಕ್ ಮತ್ತೆ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಡೆವಲಪ್ ಮಾಡುತ್ತೆ. ಜೊತೆಯಲ್ಲಿ ಡೆಮೊಕ್ರೆಟಿಕ್ ಸಿಸ್ಟಮ್ ನ ವ್ಯಾಲ್ಯೂಸ್ ಆಗಿರ್ಬೋದು ಮತ್ತೆ ಪ್ರಾಕ್ಟೀಸಸ್ ನ ಎನ್ರಿಚ್ ಮಾಡುತ್ತೆ. ಇಂಟರ್ನ್ಯಾಷನಲ್ ಡೆಮೋಕ್ರಸಿ ಮತ್ತೆ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ನ ಪ್ರಮೋಟ್ ಮಾಡೋದಕ್ಕೆ ಇಂಡಿಯಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೋಕ್ರಸಿ ಮ್ಯಾನೇಜ್ಮೆಂಟ್ ಹೆಲ್ಪ್ ಆಗುತ್ತೆ. ಸೊ ಯೂಶಲಿ ಇದು ಒಟ್ಟು 4 ಪಿಲ್ಲರ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಯಾವ್ಯಾವ ಪಿಲ್ಲರ್ಸ್ ಅಂತ ಹೇಳಿದ್ರೆ, ಮೊದಲನೇದಾಗಿ ನ್ಯಾಷನಲ್ ಪ್ರೋಗ್ರಾಮ್ ಅನ್ನ ಸ್ಟ್ರೆಂಥನ್ ಮಾಡೋದ್ರ ಫಸ್ಟ್ ಪಿಲ್ಲರು. ಎರಡನೇದಾಗಿ ಎಕ್ಸ್ಪ್ಯಾಂಡ್ ಗ್ಲೋಬಲ್ ಪ್ರೋಗ್ರಾಮ್ ಅಂಡ್ ಎಂಗೇಜ್ಮೆಂಟ್. ಮೂರನೇದು ಎನ್ಕರೇಜ್ ರಿಸರ್ಚ್ ಅಂಡ್ ನಾಲೆಜ್ ರಿಗಾರ್ಡಿಂಗ್ ಡೆವಲಪ್ಮೆಂಟ್. ನಾಲ್ಕನೇದು ಬಂದ್ಬಿಟ್ಟು ಪ್ರಮೋಟ್ ಸಸ್ಟೈನಬಲ್ ಡೆಮೋಕ್ರಸಿ ಅಂಡ್ ಎಲೆಕ್ಷನ್ ಮ್ಯಾನೇಜ್ಮೆಂಟ್. ಅಷ್ಟೇ ಅಲ್ಲ, ಈವನ್ ರೆಸಿಡೆಂಟ್ಸ್ ಮತ್ತೆ ನಾನ್ ರೆಸಿಡೆಂಟ್ಸ್ ಗೆ ಡೊಮೆಸ್ಟಿಕ್ ಮತ್ತೆ ಇಂಟರ್ನ್ಯಾಷನಲ್ ಕೋರ್ಸಸ್ ಹಾಗೂ ಟ್ರೈನಿಂಗ್ಸ್ ಪ್ರೋಗ್ರಾಮ್ಸ್ ನ ಪ್ರೊವೈಡ್ ಮಾಡುತ್ತೆ. ಇದರ ಮೇಜರ್ ಫ್ಲಾಗ್ಶಿಪ್ ಇನಿಷಿಯೇಟಿವ್ಸ್ ಯಾವ್ದ್ಯಾವ್ದು ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಫ್ಲಾಗ್ಶಿಪ್ ಇನಿಷಿಯೇಟಿವ್ಸ್ ನ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಇಂಟರ್ನ್ಯಾಷನಲ್ ಎಲೆಕ್ಷನ್ ವಿಸಿಟರ್ಸ್ ಪ್ರೋಗ್ರಾಮ್ ಇದರ ಮೇಜರ್ ಫ್ಲಾಗ್ಶಿಪ್, ಮತ್ತೆ ಮಾಸ್ಟರ್ಸ್ ಪ್ರೋಗ್ರಾಮ್ ಇನ್ ಇಂಟರ್ನ್ಯಾಷನಲ್ ಎಲೆಕ್ಟೋರಲ್ ಮ್ಯಾನೇಜ್ಮೆಂಟ್ ಅಂಡ್ ಪ್ರಾಕ್ಟೀಸಸ್. ಇದೆರಡು ಮೇಜರ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂಡರ್ ದ ಇಂಡಿಯಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೋಕ್ರಸಿ ಮ್ಯಾನೇಜ್ಮೆಂಟ್. ಸೊ ಇದೆರಡು ಕೂಡ ಕೊಲಾಬರೇಷನ್ ಅಲ್ಲಿ ವರ್ಕ್ ಆಗ್ತಿರೋದು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಮುಂಬೈ ವತಿಯಿಂದ. ಸೊ 2 ಫ್ಲಾಗ್ಶಿಪ್ ಪ್ರೋಗ್ರಾಮ್ ಇದೆ. ಯಾವ್ದ್ರ ಜೊತೆ ಕೊಲಾಬರೇಟ್ ಮಾಡಿ ವರ್ಕ್ ಆಗ್ತಿದೆ ಅಂತ ಹೇಳಿದ್ರೆ, ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸ್ ಜೊತೆಗೆ ಕೊಲಾಬರೇಷನ್ ಮಾಡ್ಬಿಟ್ಟು ವರ್ಕ್ ಆಗ್ತಿರೋದನ್ನ ನಾವು ನೋಡಬಹುದಾಗತ್ತೆ. ಸೊ ಇದಿಷ್ಟು ಇಂಡಿಯಾ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡೆಮೋಕ್ರಸಿ ರಿಲೇಟೆಡ್. ಇದರ ಮೇಲೆ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಳ್ಳೋಣ. With reference to the India International Institute of Democracy and Election Management, consider the following. First one, it was established as an autonomous body under the Ministry of Law and Justice. First statement wrong. ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂಡರ್ ಅಲ್ಲಿ ವರ್ಕ್ ಆಗುತ್ತೆ. ಇಟ್ ಇಸ್ ನಾಟ್ ಅನ್ ಇಂಡಿಪೆಂಡೆಂಟ್ ಬಾಡಿ ಆರ್ ಇಟ್ ವೋಂಟ್ ಕಮ್ ಅಂಡರ್ ಎನಿ ಆಫ್ ದ ಮಿನಿಸ್ಟ್ರಿ ಅಂಡರ್ ದ ಲಾ ಅಂಡ್ ಜಸ್ಟಿಸ್. ನೆಕ್ಸ್ಟ್, it co-runs the specialized master's degree program in electoral practices in collaboration with the Tata Institute of Social Science. Idu correct. Next, third statement, it permanent headquarters located in New Delhi. Idu kuda correct. Dwarka, New Delhi alli permanent headquarters ide and allindane operate kuda ಆಗ್ತಾ ಇದೆ. So answer ಬಂದು 2 and 3 is the right answer. Next topic, World Day to Combat Desertification and Drought. ಜೂನ್ 17ನೇ ತಾರೀಕು ಡೆಸರ್ಟಿಫಿಕೇಶನ್ ಅಥವಾ ಲ್ಯಾಂಡ್ ಡಿಗ್ರೇಡೇಷನ್ ರಿಲೇಟೆಡ್ ಅವೇರ್ನೆಸ್ ನ ಸ್ಪ್ರೆಡ್ ಮಾಡೋದಕ್ಕೋಸ್ಕರ ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ಅನ್ನ ಸೆಲೆಬ್ರೇಟ್ ನ ಮಾಡಲಾಗುತ್ತೆ. ಸೊ ಇದನ್ನ ನೋಡೋದಕ್ಕಿಂತ ಮುಂಚೆ ಯುನೈಟೆಡ್ ನೇಷನ್ ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಬಗ್ಗೆ ನೋಡ್ಕೊಳ್ಳೋಣ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಬಂದ್ಬಿಟ್ಟು ಅರ್ತ್ ಸಮಿಟ್ ಅಂಡರ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ 1992ರಲ್ಲಿ. ಸೊ 1992ರಲ್ಲಿ ಅರ್ತ್ ಸಮಿಟ್ ಅಂದ್ರೆ ಭೂಮಿಯ ಮೇಲೆ ಏನೇನೆಲ್ಲ ಪ್ರಾಬ್ಲಮ್ಸ್ ಗಳು ಕ್ರಿಯೇಟ್ ಆಗ್ತದೆ ಅದೆಲ್ಲದನ್ನು ಕೂಡ ಡಿಸ್ಕಷನ್ ಮಾಡೋದಕ್ಕೋಸ್ಕರ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಟು ಕ್ಲೈಮೇಟ್ ಚೇಂಜ್ ಜೊತೆಗೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಜೊತೆಗೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಬಯೋಡೈವರ್ಸಿಟಿ ಈ ರೀತಿಯಾದಂತಹ 3 ಆರ್ಗನೈಸೇಷನ್ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದರಲ್ಲಿ ಒನ್ ಆಫ್ ದ ಆರ್ಗನೈಸೇಷನ್ ಬಂದ್ಬಿಟ್ಟು ಯುಎನ್ಸಿಸಿಡಿ ರಿಲೇಟೆಡ್ ಟು ಪ್ರತಿ ವರ್ಷ ಅಂದ್ರೆ ಪ್ರತಿ 2 ವರ್ಷಕ್ಕೆ ಒಂದ್ಸಲ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಗಳನ್ನ ಆರ್ಗನೈಸ್ ನ ಮಾಡ್ತಾರೆ. ಬೇರೆ ಬೇರೆ ಕಂಟ್ರೀಸ್ ಗಳು ಸೇರ್ಬಿಟ್ಟು ಈ ಒಂದು ಆರ್ಗನೈಸೇಷನ್ ನ ಮಾಡುತ್ತೆ. ಸೊ ಈ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಲ್ಲಿ ಡೆಸರ್ಟಿಫಿಕೇಶನ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇನಿಷಿಯೇಟಿವ್ಸ್ ಗಳನ್ನ ತಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಡೆಸರ್ಟಿಫಿಕೇಶನ್ ನ ಕಂಟ್ರೋಲ್ ಮಾಡೋದ್ರಿಂದ ರಿಸ್ಟೋರೇಷನ್ ಆಫ್ ದ ಲ್ಯಾಂಡ್ ಅನ್ನ ಮಾಡೋದಕ್ಕೆ ಈಸಿ ಆಗುತ್ತೆ, ಫಾರೆಸ್ಟ್ ಇಕೋಸಿಸ್ಟಮ್ ನ ಡೆವಲಪ್ ಮಾಡೋದಕ್ಕೆ ಈಸಿ ಆಗುತ್ತೆ, ಮತ್ತೆ ಲ್ಯಾಂಡ್ ಸ್ಲೈಡ್ಸ್ ಆಕ್ಟಿವಿಟೀಸ್ ಗಳನ್ನ ಕಂಟ್ರೋಲ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಯುಎನ್ಸಿಸಿಡಿ ಲೀಗಲಿ ಬೈಂಡಿಂಗ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಲಿಂಕ್ಡ್ ವಿತ್ ಎನ್ವಿರಾನ್ಮೆಂಟ್ ಅಂಡ್ ಡೆವಲಪ್ಮೆಂಟ್.
ಸೊ ಈ ಬಾರಿಯ ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಇದರ ಥೀಮ್ ಬಂದ್ಬಿಟ್ಟು ರೇಂಜ್ ಲ್ಯಾಂಡ್ ರೆಕಗ್ನೈಸ್ ರೆಸ್ಪೆಕ್ಟ್ ಅಂಡ್ ರಿಸ್ಟೋರ್ ಅನ್ನೋದು ಈ ಬಾರಿಯ ಥೀಮ್. ಅಂಡ್ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಸಿಒಪಿಸು 1994ರಿಂದ ಸ್ಟಾರ್ಟ್ ಆಗುತ್ತೆ. ಸೊ UNCCD ಸ್ಟಾರ್ಟೆಡ್ ವರ್ಕಿಂಗ್ ಎಫೆಕ್ಟಿವ್ಲಿ ಫ್ರಮ್ 1994. 2026 ಯುನೈಟೆಡ್ ನೇಷನ್ ಇಂಟರ್ನ್ಯಾಷನಲ್ ಇಯರ್ ಆಫ್ ರೇಂಜ್ ಲ್ಯಾಂಡ್ಸ್ ಅಂಡ್ ಪ್ಯಾಸ್ಟರಲಿಸ್ಟ್ ಅಂತ ಹೇಳಿ ಡಿಕ್ಲೇರ್ ನ ಮಾಡಲಾಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಇದನ್ನ ಮಂಗೋಲಿಯಾ ಲೆಡ್ ಮಾಡಿರೋದು. ಸೊ 2026 ಇದು ನೆನಪಿರಲಿ, ಬಿಕಾಸ್ ಎಕ್ಸಾಮ್ ಅಲ್ಲಿ ಈವನ್ ಮೇನ್ಸ್ ಅಲ್ಲೂ ಕೂಡ ಸಪೋರ್ಟ್ ಆಗಿ ಯೂಸ್ ಮಾಡಬಹುದಾಗತ್ತೆ. ಸೊ ಈಗ ರೇಂಜ್ ಲ್ಯಾಂಡ್ ಅಂದ್ರೆ ಏನು? ರೇಂಜ್ ಲ್ಯಾಂಡ್ ಅಂದ್ರೆ ಒಂದು ನ್ಯಾಚುರಲ್ ಎಕ್ಸ್ಪೆನ್ಸಿವ್ ಏರಿಯಾ ಪ್ರೈಮರಿಲಿ ಕ್ಯಾರೆಕ್ಟರೈಸ್ಡ್ ಬೈ ನೇಟಿವ್ ವೆಜಿಟೇಷನ್ಸ್ ಲೈಕ್ ಗ್ರಾಸಸ್ ಆಗಿರ್ಬೋದು, ಶ್ರಬ್ಸ್ ಆಗಿರ್ಬೋದು, ಕ್ರಾಪ್ಸ್ ಆಗಿರ್ಬೋದು, ಇದೆಲ್ಲದನ್ನ ಕೂಡ ಕವರ್ ಆಗಿರುವಂತಹ ಒಂದು ನ್ಯಾಚುರಲ್ ಏರಿಯಾ. ಇದು 50% ಆಫ್ ದ ಲ್ಯಾಂಡ್ ಸರ್ಫೇಸ್ ನ ಕವರ್ ಮಾಡುತ್ತೆ ರೇಂಜ್ ಲ್ಯಾಂಡ್ಸ್. ಇನ್ನ ಇಂಡಿಯಾಗೆ ಬಂದ್ರೆ ಆಲ್ಮೋಸ್ಟ್ 121 ಮಿಲಿಯನ್ ಹೆಕ್ಟರ್ಸ್ ನ ಥಾರ್ ಡೆಸರ್ಟ್ ಇಂದ ಹಿಡಿದು ಆಲ್ಪೈನ್ ಮೆಡೋನ್ಸ್ ಹಿಮಾಲಯದ ತನಕ ಈ ಒಂದು ರೇಂಜ್ ಲ್ಯಾಂಡ್ ಕವರ್ ಆಗಿರೋದನ್ನ ನೋಡಬಹುದಾಗುತ್ತೆ. ಇದಿಷ್ಟು ವರ್ಲ್ಡ್ ಡೇ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ನ ಬಗ್ಗೆ. ಎಕ್ಸಾಮ್ ಅಲ್ಲಿ UNCCD ರಿಲೇಟೆಡ್ ಟು COPs ಆಗುತ್ತಲ್ವಾ, ಯೂಶಲಿ ನವೆಂಬರ್, ಡಿಸೆಂಬರ್, ಅಕ್ಟೋಬರ್ ಟೈಮ್ ಅಲ್ಲಿ ಆಗುತ್ತೆ. ಯಾವ್ದೆಲ್ಲ ಮೇಜರ್ ಔಟ್ಕಮ್ಸ್ ಬರುತ್ತೆ ಅದೆಲ್ಲ ಔಟ್ಕಮ್ಸ್ ಗಳು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ರೆಫರೆನ್ಸ್ ಟು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಶನ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. First one, it is the only legally binding international agreement linking environment and development to sustainable land management. ಇದು ಕರೆಕ್ಟ್ ಆದ ಉತ್ತರ. ನೆಕ್ಸ್ಟ್, the World Day to Combat Desertification and Drought is observed annually June 17th. ಇದು ಕೂಡ ಕರೆಕ್ಟ್. Next, the theme Rangelands Recognize, Respect, Restore has been chosen for the World Day. ಇದು ಕೂಡ ಕರೆಕ್ಟ್. ಸೊ ಆನ್ಸರ್ ಬಂದು all the three, that is 1, 2 and 3 is the right answer for this particular question. Next, Kashmiri saffron. Kashmiri saffron ನ ರೆಡ್ ಗೋಲ್ಡ್ ಅಂತ ಕೂಡ ಕರೀತೇವೆ. ಸೊ ಯಾಕೆ ಇದನ್ನ ರೆಡ್ ಗೋಲ್ಡ್ ಅಂತ ಹೇಳಿ ಕರಿತೇವೆ ಅಂದ್ರೆ ಬಿಕಾಸ್ ಆಫ್ ದಿಸ್ ಯುನಿಕ್ ಕಲರ್. ಇದರ ಅರೋಮಾ, ಡಿಫರೆಂಟ್ ಅರೋಮಾ, ಫ್ಲೇವರ್ ಮತ್ತೆ ನ್ಯಾಚುರಲ್ ಕಲರ್ಗೋಸ್ಕರ 2020ರಲ್ಲಿ ಇದಕ್ಕೆ GI ಟ್ಯಾಗ್ ಅನ್ನ, ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ಕೊಡಲಾಗುತ್ತೆ. ಒಟ್ಟು 3 ರೀತಿಯಾದಂತಹ ಸ್ಯಾಫ್ರಾನ್ಸ್ ಅವೈಲೇಬಲ್ ಇದೆ ಕಾಶ್ಮೀರಲ್ಲಿ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಲಚ್ಚಾ, ಮೋಗ್ರಾ ಮತ್ತೆ ಗುಚ್ಚಿ. ಈ ರೀತಿಯಾದಂತಹ 3 ಟೈಪ್ಸ್ ಆಫ್ ಸ್ಯಾಫ್ರಾನ್ ನ ನಾವು ಕಾಶ್ಮೀರಲ್ಲಿ ಕಾಣಬಹುದಾಗುತ್ತೆ. ಯೂಶಲಿ 1500 ಮೀಟರ್ ಇಂದ 2000 ಮೀಟರ್ ತನಕ ಆಲ್ಟಿಟ್ಯೂಡ್ ಅಲ್ಲಿ ಕಾಶ್ಮೀರ್ ಸ್ಯಾಫ್ರಾನ್ಸ್ ಬೆಳೆಯುವುದನ್ನ ನಾವು ನೋಡಬಹುದಾಗುತ್ತೆ. ಇದಕ್ಕೆ ಬೇಕಾಗಿರುವಂತಹ ಸೂಟಬಲ್ ಕ್ಲೈಮೆಟಿಕ್ ಕಂಡೀಷನ್ ಏನು ಅಂತ ಹೇಳಿದ್ರೆ ಸಮ್ಮರ್ ಟೈಮ್ ಅಲ್ಲಿ 35ರಿಂದ 40 ಡಿಗ್ರಿ ಸೆಲ್ಸಿಯಸ್ ತನಕ ಬೇರ್ ಮಾಡುತ್ತೆ. ವಿಂಟರ್ ಟೈಮ್ ಅಲ್ಲಿ -15 ಡಿಗ್ರಿಯಿಂದ -20 ಡಿಗ್ರಿ ತನಕ ಬೇರ್ ಮಾಡುತ್ತೆ. ನೆಕ್ಸ್ಟ್, ಇದಕ್ಕೆ ಬೇಕಾಗಿರುವಂತಹ ಸಾಯಿಲ್ ಫೀಚರ್ ಬಂದ್ಬಿಟ್ಟು ಲೂಮಿ, ಸ್ಯಾಂಡಿ ಮತ್ತೆ ಕ್ಯಾಲ್ಕೇರಿಯಸ್ ಸಾಯಿಲ್ ಬೇಕಾಗುತ್ತೆ. ಅದರ pH ಲೆವೆಲ್ 5.5 to 8.5 ರೇಂಜ್ ಅಲ್ಲಿ ಇರುತ್ತೆ. ಸೊ ಈವನ್ ದ ಹೈ ಅಸಿಡಿಕ್ ರೀಜನ್ ಅಲ್ಲಿ ಕಾಶ್ಮೀರಿ ಸಾಫ್ರಾನ್ ನ ಬೆಳೆಯಲಾಗುತ್ತೆ. ಸೊ ಅಸಿಡಿಕ್ ಸಾಯಿಲ್ ನ ಅವಶ್ಯಕತೆ ಇದೆ ಕಾಶ್ಮೀರಿ ಸಾಯಿಲ್. ಕ್ವಶನ್ ನೋಡ್ಕೊಳ್ಳೋಣ. ರಿಗಾರ್ಡಿಂಗ್ ದ ಕಲ್ಟಿವೇಶನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಕಾಶ್ಮೀರ್ saffron, which of the following statements is correct? In India, Jammu and Kashmir accounts for nearly 90% of total saffron production. ಇದು correct. Next, it flourishes best in highly alkaline soil with pH above 9. pH above 9 ಇರ್ಬೇಕಾ? ಇಲ್ಲ, 8.5 is the maximum pH ಅಲ್ವಾ acidic soil. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ರಾಂಗ್. Saffron has received a geographical indication tag in India. Yes, 2020ರಲ್ಲಿ ಜಿಯೋಗ್ರಫಿಕಲ್ ಇಂಡಿಕೇಶನ್ ನ ಪಡ್ಕೊಳ್ಳುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್. ಆನ್ಸರ್ ಬಂದು 1 and 3 is the
ರೈಟ್ ಆನ್ಸರ್. ನೆಕ್ಸ್ಟ್, ಮ್ಯಾಂಬಾಸಾ ಡಿಕ್ಲರೇಷನ್. ಮ್ಯಾಂಬಾಸಾ ಡಿಕ್ಲರೇಷನ್ ಆಫ್ರಿಕಾ, ಏಷ್ಯಾ, ಯುರೋಪ್, ಲ್ಯಾಟಿನ್ ಅಮೆರಿಕಾ ಈಗ ಮ್ಯಾಂಬಾಸಾ ಡಿಕ್ಲರೇಷನ್ ನ ಅಡಾಪ್ಟ್ ಮಾಡ್ಕೊಂಡಿವೆ. ಯಾಕೆ ಅಡಾಪ್ಟ್ ಮಾಡ್ಕೊಂಡಿವೆ ಅಂತ ಹೇಳಿದ್ರೆ, ಇಲ್ಲಿಗಲ್ ಫಿಶಿಂಗ್ ಆಕ್ಟಿವಿಟಿಯನ್ನ ಕಾಂಬ್ಯಾಟ್ ಮಾಡೋದಕ್ಕೋಸ್ಕರ ಮ್ಯಾಂಬಾಸಾ ಡಿಕ್ಲರೇಷನ್ ನ ತರಲಾಗಿದೆ. ಸೊ ಇದು ಒಟ್ಟು 15 ಕಂಟ್ರೀಸ್ ಗಳು ಅಡಾಪ್ಟ್ ಮಾಡ್ಕೊಂಡಿವೆ. ಇದು ಗವರ್ಮೆಂಟ್ಗೆ ಫಿಶಿಂಗ್ ವೆಸಲ್ಸ್ ಇನ್ಫಾರ್ಮೇಶನ್ ಆಕ್ಸೆಸ್ ನ ಇಂಪ್ರೂವ್ ಮಾಡಬೇಕು, ಓನರ್ಶಿಪ್, ಲೈಸೆನ್ಸಿಂಗ್ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳೋದಕ್ಕೋಸ್ಕರ ಈ ಒಂದು ಡಿಕ್ಲರೇಷನ್ ಅಡಾಪ್ಟ್ ಮಾಡ್ಕೊಂಡಿರೋದು. ಸೊ ಡಿಕ್ಲರೇಷನ್ ಆಗಿರೋದ್ರಿಂದ ಇಟ್ ಇಸ್ ನಾಟ್ ಲೀಗಲಿ ಬೈಂಡಿಂಗ್ ಆನ್ ದ ಗವರ್ಮೆಂಟ್. ಮ್ಯಾಂಬಾಸಾ ಡಿಕ್ಲರೇಷನ್ ಈ ನೇಮ್ ಅನ್ನ ಕೀನಿಯನ್ ಸಿಟಿಯ 11ನೇ ಅವರ್ ಓಷನ್ ಕಾನ್ಫರೆನ್ಸ್ ಹೋಸ್ಟಿಂಗ್ ಇಂದ ಬಂದಂತಹ ಹೆಸರು ಇದಾಗಿದೆ. ಅದಕ್ಕೋಸ್ಕರ ಮ್ಯಾಂಬಾಸಾ ಡಿಕ್ಲರೇಷನ್ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಅವರ್ ಓಷನ್ ಕಾನ್ಫರೆನ್ಸ್ ಈಗ ಕೀನ್ಯಾದಲ್ಲಿ ನಡೆದಿದೆ. ಅವರ್ ಓಷನ್ ಕಾನ್ಫರೆನ್ಸ್ ಬಗ್ಗೆ ನೋಡ್ಕೊಂಡ್ರೆ 2014ರಲ್ಲಿ ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಅಂಡ್ ಫಾರ್ಮರ್ ಸೆಕ್ರೆಟರಿ ಆಫ್ ಸ್ಟೇಟ್ ಜಾನ್ ಕೆರ್ರಿ ಇದನ್ನ ಲಾಂಚ್ ಮಾಡಲಾಗುತ್ತೆ. ಇದು ಗವರ್ಮೆಂಟ್ ನ ಒಂದುಗೂಡಿಸುತ್ತೆ ಟು ಟೇಕ್ ಸ್ಟೆಪ್ಸ್ ರಿಲೇಟೆಡ್ ಟು ಓಷನ್ ರಿಲೇಟೆಡ್ ಟು ಸ್ಟೆಪ್ಸ್ ಗಳನ್ನ ತಗೊಳ್ಳೋದಕ್ಕೋಸ್ಕರ, ಆಂಬಿಷಿಯಸ್ ಆಕ್ಷನ್ಸ್ ಗಳನ್ನ ತಗೊಳ್ಳೋದಕ್ಕೋಸ್ಕರ ಅವರ್ ಓಷನ್ ಕಾನ್ಫರೆನ್ಸ್ ನ 2014ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. 6 ಕ್ರಿಟಿಕಲ್ ಏರಿಯಾಸ್ ಗಳನ್ನ ಇದು ಕವರ್ ಮಾಡುತ್ತೆ. ಒಂದು ಮರೈನ್ ಪ್ರೊಟೆಕ್ಟೆಡ್ ಏರಿಯಾ. ಸೊ ಏನು ಮರೈನ್ ಪ್ರೊಟೆಕ್ಟೆಡ್ ಏರಿಯಾ ಅಂತ ಹೇಳಿದ್ರೆ, ಕೋರಲ್ಸ್ ಆಗಿರಬಹುದು, ಮ್ಯಾಂಗ್ರೋವ್ಸ್, ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್, ಮರೈನ್ ರೀಜನ್ಸ್ ಅಲ್ಲಿ ಇರುತ್ತಲ್ಲ, ಇದನ್ನ ಕನ್ಸರ್ವೇಷನ್ ಮಾಡೋ ರೀಜನ್ಸ್ ಅನ್ನ ಮರೈನ್ ಪ್ರೊಟೆಕ್ಟೆಡ್ ಏರಿಯಾ ಅಂತ ಹೇಳಿ ಕರೀತೇವೆ. ನೆಕ್ಸ್ಟ್, ಸಸ್ಟೈನೇಬಲ್ ಬ್ಲೂ ಎಕಾನಮಿ. ಬ್ಲೂ ಎಕಾನಮಿ ಅಂತ ಹೇಳಿದ್ರೆ ವಾಟರ್ ರಿಲೇಟೆಡ್ ಆಕ್ವಾಟಿಕ್ ರೀಜನ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಿರುವಂತಹ ಏನೆಲ್ಲ ಪ್ರಾಡಕ್ಟ್ಸ್ ಗಳು ಬರ್ತಿದೆ ಅದನ್ನ ನಾವು ಸಸ್ಟೈನೇಬಲ್ ಆಗಿ ಯೂಸ್ ಮಾಡಬೇಕು ಅಂತ. ನೆಕ್ಸ್ಟ್, ಕ್ಲೈಮೇಟ್ ಚೇಂಜ್, ಮ್ಯಾರಿಟೈಮ್ ಸೆಕ್ಯೂರಿಟಿ, ಸಸ್ಟೈನೇಬಲ್ ಫಿಶರೀಸ್, ಮರೈನ್ ಪೊಲ್ಯೂಷನ್. ಈ ರೀತಿಯಾದಂತಹ 6 ಕ್ರಿಟಿಕಲ್ ಏರಿಯಾಸ್ ಗಳನ್ನ ಅವರ್ ಓಷನ್ ಕಾನ್ಫರೆನ್ಸ್ ಫೋಕಸ್ ಮಾಡುತ್ತೆ. 2026ರ ಫಸ್ಟ್ ಟೈಮ್ ಆಫ್ರಿಕಾದ ಸಾಯಿಲ್ ಅಲ್ಲಿ ಅವರ್ ಓಷನ್ ಕಾನ್ಫರೆನ್ಸ್ ಸಮಿಟ್ ಅನ್ನ ಆರ್ಗನೈಸ್ ಮಾಡಿರೋದು. ಇದರ ಥೀಮ್ ಬಂದ್ಬಿಟ್ಟು ಅವರ್ ಓಷನ್ ಅವರ್ ಹೆರಿಟೇಜ್, ಅವರ್ ಓಷನ್ ಅವರ್ ಹೆರಿಟೇಜ್ ಅವರ್ ಫ್ಯೂಚರ್. ಅವರ್ ಓಷನ್ ಅವರ್ ಹೆರಿಟೇಜ್ ಅವರ್ ಫ್ಯೂಚರ್, ಇದು ಈ ಬಾರಿಯ ಥೀಮ್ ಆಗಿದೆ. ಇದಿಷ್ಟು ಮ್ಯಾಂಬಾಸಾ ಡಿಕ್ಲರೇಷನ್ ಮತ್ತೆ ಅವರ್ ಓಷನ್ ಕಾನ್ಫರೆನ್ಸ್ ನ ಬಗ್ಗೆ. ಈಗೊಂದು ಕ್ವಶನ್ ನೋಡ್ಕೊಳ್ಳೋಣ. ವಿತ್ ದ ರೀಸೆಂಟ್ಲಿ ಅಡಾಪ್ಟೆಡ್ ಮ್ಯಾಂಬಾಸಾ ಡಿಕ್ಲರೇಷನ್ ಈಸ್ ಪ್ರೈಮರಿಲಿ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದ ಫಾಲೋಯಿಂಗ್ ಪಾಲಿಸಿ ಇನಿಷಿಯೇಟಿವ್? ಫಸ್ಟ್ ಒನ್, ಮೈಗ್ರೇಷನ್ ಟ್ರಾನ್ಸ್ಬೌಂಡರಿ ಸ್ಯಾಂಡ್ ಡಸ್ಟ್ ಸ್ಟಾರ್ಮ್ಸ್ ಇನ್ ಈಸ್ಟ್ ಆಫ್ರಿಕಾ, ಇದು ರಾಂಗ್. ಸೆಕೆಂಡ್ ಒನ್, ಕಾಂಬ್ಯಾಟಿಂಗ್ ಇಲ್ಲಿಗಲ್ ಅನ್ರಿಪೋರ್ಟೆಡ್ ಅಂಡ್ ಅನ್ರೆಗ್ಯುಲೇಟೆಡ್ ಫಿಶಿಂಗ್, ಇದು ಸರಿಯಾದ ಉತ್ತರ. ಸೊ ಇದಿಷ್ಟು ಇವತ್ತಿನ ಟಾಪಿಕ್ಸ್. ಯಾವ್ದೆಲ್ಲ ನ್ಯೂಸ್ ಅಲ್ಲಿ ಇತ್ತು ಅಂತ, ಎಲ್ಲಾ ಟಾಪಿಕ್ಸ್ ಗಳು ಕೂಡ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡಕ್ಕೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.